ನಮಸ್ಕಾರ ವೀಕ್ಷಕರೇ, ಆಸ್ಟ್ರೋ ಬ್ರಹ್ಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷಾ. ವೀಕ್ಷಕರೇ, ಆಸ್ಟ್ರೋ ಬ್ರಹ್ಮ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು 16ನೇ ಸಂಖ್ಯೆ ಬಗ್ಗೆ ಆರ್ಯವರ್ಧನ್ ಗುರೂಜಿ ಅವರು ಮಾತನಾಡ್ತಾರೆ. 16ನೇ ನಂಬರ್ನಲ್ಲಿ ಹುಟ್ಟಿದಂಥವರ ರಾಶಿ ಭವಿಷ್ಯ ಹೇಗಿರುತ್ತೆ, ಅವರಿಗೆ ಯಾವುದು ಲಕ್ ತಂದುಕೊಡುತ್ತೆ, ಏನು ಅನ್ಲಕ್ ತಂದುಕೊಡುತ್ತೆ, ಹೀಗೆ 16ನೇ ನಂಬರ್ನಲ್ಲಿ ಹುಟ್ಟಿದಂಥವರು ಯಾವ ರೀತಿಯಾದಂಥ ನಂಬರನ್ನು ಬಳಸಬೇಕು, ಅವರ ಮೊಬೈಲ್ ಸಂಖ್ಯೆ ಆಗಿರ್ಬೋದು, ಹಾಗೆ ಗಾಡಿ ಸಂಖ್ಯೆ ಆಗಿರ್ಬೋದು, ಯಾವ ರೀತಿಯಾಗಿ ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಇವತ್ತು ಕಂಪ್ಲೀಟ್ ಆಗಿ ಆರ್ಯವರ್ಧನ್ ಗುರೂಜಿ ಅವರು ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಹಾಗೆ ಗುರುಗಳ ನೇರ ಅಪಾಯಿಂಟ್ಮೆಂಟ್ಗೆ ಇಲ್ಲಿ ನಂಬರ್ ಕೂಡ ಏನು ಡಿಸ್ಪ್ಲೇ ಆಗ್ತದೆ ಅದಕ್ಕೆ ಕೂಡ ನೀವು ಕರೆ ಮಾಡಿ ಗುರುಗಳ ಅಪಾಯಿಂಟ್ಮೆಂಟ್ ಅನ್ನು ಕೂಡ ನೀವು ಪಡೆದುಕೊಳ್ಳಬಹುದಾಗಿದೆ. ಮೊದಲನೇದಾಗಿ ಆರ್ಯವರ್ಧನ್ ಗುರೂಜಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ನಂತರದಲ್ಲಿ ಇದರ ಬಗ್ಗೆ ಮಾತಾಡ್ತಾ ಹೋಗೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ತಮೈ ತಾಂ ಕಲ್ಪವೃಕ್ಷಣಂ ತಾಂ ಕಾಮಧೇನವೇ ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀ ದೇವಿ ನಮಸ್ತತೆ. ಹರಿಗೂ ಶರಣದೆ, ಗುರುಗೂ ಶರಣದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್. ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನೋ ಅಭಿಮಾನಿ ದೇವರಿಗೆ ಗೊತ್ತು. ಶ್ರೀ ಪ್ರಕಾರನಾಥ ಸ್ವಾಮೀಜಿ ಪಾದಕ್ಕೆ ನಮಸ್ಕಾರವನ್ನು ಮಾಡ್ತಾ 16 ಬಗ್ಗೆ ಸಾಕಷ್ಟು ಮಾತಾಡೋಣ. ಸರಿ ಗುರುಗಳೇ, ಈ 16 ಅಂತ ಬಂದರೆ ಅವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುತ್ತೆ ಅನ್ನುವಂಥದ್ದನ್ನು ಕೇಳ್ಪಟ್ಟಿದ್ವಿ. ಹೌದಾ? ಮತ್ತು ಈ 16ನೇ ನಂಬರ್ ಅವರಿಗೆ ಏನು ಲಕ್ ಮತ್ತು ಏನು ಅನ್ಲಕ್ಕನ್ನು ತಂದು ಕೊಡುತ್ತೆ ಅಂತ ಗುರುಗಳೇ? ನೋಡಿ, 16 ಅನ್ನೋದು ಮೊದಲಿಗೆ ಸೂರ್ಯಗ್ರಹ 1 ಅನ್ನೋ ನಂಬರ್ನ ಬರುತ್ತೆ. ಅದೇ ಥರ 6 ಅನ್ನೋದು ಶುಕ್ರಗ್ರಹದ ಸಂಕೇತ ಬರುತ್ತೆ. ಈಗ ಯಾವ ಕಾಂಬಿನೇಷನ್ ಹುಡ್ತಾರೆ ಅನ್ನೋದು ಇಂಪಾರ್ಟೆಂಟು. ಯಾವುದೇ ತಿಂಗಳಲ್ಲಿ ಅದರಲ್ಲೂ ಕೂಡ 186 ಅಂದರೆ ಈ 8ನೇ ತಿಂಗಳಲ್ಲಿ ಯಾರೆಲ್ಲ ಹುಟ್ಟಿರ್ತಾರೋ ಅವರೆಲ್ಲ ತುಂಬ ದೊಡ್ಡ ಕೋಟ್ಯಾಧೀಶರಾಗ್ತಾರೆ. ಅದು ಹೆಣ್ಮಕ್ಳಲ್ಲಿ ಗಂಡು ಮಕ್ಕಳಲ್ಲಿ. 8ನೇ ತಿಂಗಳಲ್ಲಿ ಪ್ರತಿ ವರ್ಷ ಯಾರೆಲ್ಲ 8ನೇ ತಾರೀಕು ದೊಡ್ಡ ಸೆಲೆಬ್ರಿಟಿ ಸ್ಟಾರ್ ಆಗ್ತಾರೆ. ಅಂದರೆ ಹೇಗಪ್ಪ ಅಂದರೆ ಒಂದು ಸೀರಿಯಲ್ ಆ್ಯಕ್ಟ್ರಸ್ ಆಗ್ತಾರೆ, ಸಿನಿಮಾ ಆ್ಯಕ್ಟ್ರಸ್ ಆಗ್ತಾರೆ, ಅಸ್ಟ್ರಾಲಜರ್ ಆಫೀಸರ್ ಮಾಡ್ತಾರೆ. ಅಸ್ಟ್ರಾಲಜಿನ ಹೇಳ್ಬೋದು. ಅದು ಹೆಣ್ಮಕ್ಳಲ್ಲಿ ಗಂಡು ಮಕ್ಕಳಲ್ಲಿ ಅಸ್ಟ್ರಾಲಜಿ, ನ್ಯೂಮರಾಜಿ, ಪಾಮಿಸ್ಟ್ರಿ, ಪೇಸ್ ಸ್ಟಡಿ, ಕೈರೇಖೆ, ಹೋಮ ಹವನ ಎಲ್ಲ ಮಾಧ್ಯಮನೂ ಕೂಡ ಸೂಪರ್ ಆಗುತ್ತೆ. ಅದ್ಭುತವಾಗಿ ಭಾಳ ಅದ್ಭುತವಾದ ವೈಬ್ರೇಷನ್ ಇರುತ್ತೆ. ಭಾಳ ಅದ್ಭುತವಾದ ವೈಬ್ರೇಷನ್ನು. ಅದೇ ರೀತಿಯಲ್ಲಿ ಇಲ್ಲೇನಾಗುತ್ತೆ, ಒಂದು ಮಿರಾಕಲ್ ಅದ್ಭುತವಾದ ಒಂದು ನಂಬರ್ಸನ್ನು ಕೊಡ್ತಾ ಹೋಗುತ್ತೆ 100%. ಆಮೇಲೆ 16 ನಂಬರ್ಸಲ್ಲಿ ಸಿಕ್ಕಾಪಟ್ಟೆ ಎನರ್ಜಿ ಜಾಸ್ತಿ ಇರುತ್ತೆ. 16 ಅನ್ನೋ ನಂಬರ್ಸು ತುಂಬ ಸಿನಿಮಾ ರಂಗದ ಅಧಿದೇವತೆ ಆಗ್ತಾರೆ 100%. ಇವತ್ತು ಪೂರ್ತಿ ನನ್ನ ನಂಬರಲ್ಲಿ ಇವತ್ತೇನು ಲೈವ್ ಅಂತ ಫೋನ್ ಬೇಡ, ನಿಮ್ಮ ನಂಬರ್ ಎತ್ತಿ ಸರ್, ನನ್ನ ನಂಬರ್ ಹಾಕಿ ಸರ್. ಭಾಳ ಮಿರಾಕಲ್. 16 ನಂಬರ್ಸು ಸೂಪರ್ ಸ್ಟಾರ್ ಆಗ್ತಾರೆ. 16ನೇ ತಾರೀಕಲ್ಲಿ ಹುಡ್ತವ್ರಿಗೆಲ್ಲ ತುಂಬ ದೊಡ್ಡ ವ್ಯಕ್ತಿಗಳಾಗ್ತಾರೆ, ದೊಡ್ಡ ವ್ಯಕ್ತಿಗಳಾಗ್ತಾರೆ. ಭಾಳ ಸೂಪರ್ ಲಕ್ಕನ್ನು ಕೊಡುತ್ತೆ. ಆದರೆ 16 ನಂಬರ್ಸ್ ಈ ವರ್ಷ 16 ತುಂಬ ಡೇಂಜರ್ ನಂಬರ್ ಅಂತ ಹೇಳಿದ್ದು. 16 ಕೂಡ ಈ ವರ್ಷದ ಡೇಂಜರ್ ನಂಬರು. ಅದರಲ್ಲಿ ನೀವು ನೋಡಿರ್ಬೋದು, ಭಾಳ ಮಿರಾಕಲ್. ಅನಿರುದ್ಧ್ 16ನೇ ತಾರೀಕು ಯಾವುದೇ ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ಟಾಗಿಲ್ಲ, ಅನಿರುದ್ಧ್ ಮ್ಯೂಸಿಕ್ ಡೈರೆಕ್ಟ್ರಲ್ಲಿ. ಅದೇ ಥರ ದರ್ಶನ್ ಅವರು 16ನೇ ತಾರೀಕು ಸಾಕಷ್ಟು ಪ್ರಾಬ್ಲಮನ್ ಫಾಲೋವರ್ಸ್ ನೋಡಿದರು. ಅದೇ ಥರ DK ಇವರು ಬಹಳ ಅದ್ಭುತವಾಗಿ HD ರೇವಣ್ಣವರು ಅಥವಾ ಕುಮಾರಸ್ವಾಮಿ ಅವರು 16ನೇ ತಾರೀಕು ಅವರು ಕೂಡ ಒಂದಲ್ಲ ಒಂದು ತೊಂದರೆ ಸಿಗಾಕಿತ್ತಲೇ ಇರ್ತಾರೆ. ಈ ಕಡೆ ತಾಯಿನ ಕಳ್ಕೊತಾರೆ, ಈ ಕಡೆ ಏನೋ ಒಂದು ಗೊಂದಲದಲ್ಲಿರುತ್ತೆ. ಆದರೆ 16, 8 ಮತ್ತು 6 ಪಕ್ಕ ಬಂದಾಗ 186 ಕಾಂಬಿನೇಷನ್ ಈ ಸಖತ್ ಪವರ್ಫುಲ್ ನಂಬರ್ ಆಗುತ್ತೆ. ಅದೇ ರೀತಿಯಲ್ಲಿ 16ನೇ ತಾರೀಕರಿಗೆ ತುಂಬ ರಿಚ್ ಪೀಪಲ್ಸ್, ತುಂಬ ಶ್ರೀಮಂತರು, ತುಂಬ ಯಾವುದಕ್ಕೂ ಎದುರಲ್ಲ, ಧೈರ್ಯವಂತರು. ಆದರೆ ಇವ್ರಿಗೆಲ್ಲೋ ಒಂದು ಕಡೆ ಆರೋಗ್ಯ ಕೈ ಕೊಡುತ್ತೆ. ಆರೋಗ್ಯ, ಅದು ಕಿಡ್ನಿ ತೊಂದರೆ ಇರ್ಬೋದು, ಇಲ್ಲ ಒಂದು ಕಿಡ್ನಿ ಪ್ರಾಬ್ಲಮ್ ಆಗ್ಬೋದು. ಅದೇ ರೀತಿಯಲ್ಲಿ ಒಂದು ಮಿರಾಕಲ್ ಥೈರಾಯ್ಡ್ ಪ್ರಾಬ್ಲಮ್ ಮಾಡೋದು, ಗರ್ಭಕೋಶ ತೊಂದರೆ ಗಂಡು ಮಕ್ಕಳಿಗೆ, ಆಸ್ಮಾ, ಇದೆಲ್ಲವೂ ಕೂಡ ಕೊಡ್ತಾ ಹೋಗುತ್ತೆ. ಭಾಳ ಅದ್ಭುತ. ಇದಕ್ಕೆಲ್ಲ ನನ್ನಲ್ಲೇ ಸಿಗುವಂಥ ಕ್ರಿಸ್ಟಲ್ಸು, ಸ್ಟೋನ್ಸು ಮತ್ತು ಒರಿಜಿನಲ್ ಸ್ಟೋನ್ಸ್ಗಳು, ನವರತ್ನಗಳು ಇವನ್ನೆಲ್ಲ ನೀವು ಬಳಸಿದಾಗ ತುಂಬ ದೊಡ್ಡ ಪಾಸಿಟಿವ್ ಕೊಡುತ್ತೆ. ಇವರು ಅತಿ ಹೆಚ್ಚು 16ನೇ ತಾರೀಕಲ್ಲಿ ಹುಡ್ತಂಥವ್ರು ಅತಿ ಹೆಚ್ಚು ಡೈಮಂಡನ್ನು ಅತಿ ಹೆಚ್ಚು ಬಳಸಬೇಕಾಗತ್ತೆ. ಡೈಮಂಡ್ ತುಂಬ ಕಾಸ್ಟ್ಲಿ ಇದೆ, ತುಂಬ ದೊಡ್ಡ ಕಾಸ್ಟ್ಲಿ. ಆದರೆ ಇವ್ರು ಬಳಸಬೇಕು. ಒಂದು ಉಪ್ಪಿನಕಾಯಿ ಅಷ್ಟಾರು ಡೈಮಂಡನ್ನು ಬಳಸಬೇಕು. ಭಾಳ ಅದ್ಭುತವಾದಂಥ ಡೈಮಂಡನ್ನು ಬಳಸಿದ್ರೆ ತುಂಬ ಪಾಸಿಟಿವ್ ಕೊಡುತ್ತೆ. ಮತ್ತು 16ನೇ ತಾರೀಕವ್ರಿಗೆ ಸಿಕ್ಕಾಪಟ್ಟೆ ಒಲ್ದು ಬರೋ ಬಣ್ಣ ವೈಟು ಮತ್ತು ಬ್ಲೂ ಬಣ್ಣವನ್ನು ಅತಿ ಹೆಚ್ಚು ಇಷ್ಟಪಟ್ಟರೆ ಅವರು ಲಕ್ಕನ್ನು ಕೊಡುತ್ತೆ. ಮತ್ತು ಪಿಂಕ್ ಕಲರ್ ತುಂಬ ಲಕ್ಕನ್ನು ಕೊಡುತ್ತೆ. ಇವರ ಲೈಫಲ್ಲಿ ಈ ಒಂದು ರೆಡ್ ಕಲರ್ ಬಣ್ಣವನ್ನು, ಬ್ಲ್ಯಾಕನ್ನು ಇವರು ಯಾವತ್ತೂ ಮುಟ್ಟಬಾರ್ದು. ಮತ್ತು ಗ್ರೀನ್ ಮುಟ್ಟಬಾರ್ದು. ಗ್ರೀನ್ ಕೂಡ ತುಂಬ ನೋವನ್ನು ತಂದು ಕೊಡುತ್ತೆ. ಬುಧಗ್ರಹ ಅಂತ ಅನ್ನೋದು ಗ್ರೀನ್ ಬಟ್ಟೆ ಹೇಳುತ್ತೆ, ಅದನ್ನು ಕೂಡ ಇವರ ಲೈಫಲ್ಲಿ ಮುಟ್ಟಬಾರ್ದು. ಗ್ರೀನ್ ಕೂಡ ಇವರಿಗೆ ಅಪಾಯವನ್ನು ತಂದು ಕೊಡುತ್ತೆ. ಗ್ರೀನ್ ಕಲರ್ ಬಟ್ಟೆ ಒಂದಲ್ಲ ಒಂದು ಸಮಸ್ಯೆನ ತಂದು ಕೊಡುತ್ತೆ. ಒಂದಲ್ಲ ಒಂದು ಆಘಾತ, ಒಂದೊಂದು ರೀತಿಯಲ್ಲಿ ಸಿಕ್ಕಾಪಟ್ಟೆ ಕಷ್ಟವನ್ನು ಕೊಡುತ್ತೆ. ಗ್ರೀನ್ ಕಲರ್ ಬಟ್ಟೆ ಕೂಡ ಇವರಿಗೆ ಗ್ರೀನ್ ಅದು ಏನೇ ಸಕ್ಸಸ್ ಕೊಡ್ಬೋದು,
ತುಂಬ ಆಘಾತ ತಂದುಕೊಡುತ್ತೆ. ಗ್ರೀನು ಇವ್ರಿಗೂ ಗ್ರೀನ್ ಒಲೆಯಲ್ಲ. ಅದೇ ಮತ್ತು ಕಪ್ಪು ಬಟ್ಟೆನ ಅತಿ ಹೆಚ್ಚು ಇವ್ರ ಮನೆಯಲ್ಲಿ ಕಪ್ಪು ಗೇಟು, ಕಪ್ಪು ಕಲರ್ಸ್, ನಾಯಿ ಸಾಕಿದ್ರು ಕೂಡ ಇವ್ರು ನೆಗೆಟಿವ್ ಬಂದುಬಿಡುತ್ತೆ. ಕಪ್ಪು ಕಲರ್ ನಾಯಿ ಇದೆಲ್ಲವೂ ಕೂಡ ಪ್ರಾಬ್ಲಮನ್ನು ಕೊಡ್ತಾ ಹೋಗುತ್ತೆ. ಯಾರನ್ನಾರ ಕಚ್ಚಿ ಜಗಳಗಳಾಗುತ್ತೆ 100%. ಮತ್ತು ರೆಡ್ ಕಲರ್ ಬಣ್ಣ ಬಟ್ಟೆ ತುಂಬ ಚೆನ್ನಾಗಿ ಆಗಬಾರಲ್ಲ, ರೆಡ್ ಕಲರ್ ಬಣ್ಣ ಆಗಬಾರಲ್ಲ. ಮತ್ತು ಈ ಡೇಟಲ್ಲಿ ಹುಡ್ತಾರೋ ಅತಿ ಹೆಚ್ಚು ಸಕ್ಸಸ್ ನಂಬರ್ನ ನೀವು ಫಾಲೋ ಮಾಡಬೇಕಾರಂಥ ನಂಬರ್ಸ್ಗಳನ್ನ ನಾನು ಹೇಳ್ತೀನಿ, ದಯವಿಟ್ಟು ಬರೆದಿರ್ತೀವಿ. ಮತ್ತು ಇವರಲ್ಲಿ ಒಳ್ಳೆ ಪೊಲೀಸ್ ಆಫೀಸರ್, ರಾಜಕಾರಣಿ, ಸಿನಿಮಾ ನಟರು ಅತಿ ಹೆಚ್ಚು ಬಿಗ್ ಸಕ್ಸಸ್ ಹುಟ್ಟೋದು ಮತ್ತು ಸನ್ಯಾಸಿಗಳದು ಎಲ್ಲ. ಆದರೆ ಈ ಡೇಟಲ್ಲಿ ಹುಡ್ದವ್ರಿಗೆ ಸಿಕ್ಕಾಬಟ್ಟೆ ಆಸೆ ಇರುತ್ತೆ. ನಾವು ಸನ್ಯಾಸಿ ಆಗಿರ್ಬೋದು, ಆದರೆ ನಮ್ಮ ಆಸೆಗಳೇನು ಕಮ್ಮಿ ಇರೋಕ್ಕಲ್ಲ. ಜನಗಳ ಮುಂದೆ ನಾವು ಸನ್ಯಾಸಿ ಆಗಿರ್ತೀವಿ ಅಷ್ಟೇ. ಆಸೆ ಎಲ್ಲ ಕಂಟ್ರೋಲೇ ಮಾಡೋಕ್ಕಲ್ಲ. 1-6 ಎಲ್ಲ ಮನೇಲಿ ಅದೊಂದು ವೈಬ್ರೇಷನ್. ವಾಕ್ಸ್ಥಾನ ತುಂಬ ಚೆನ್ನಾಗಿದೆ, ಎಲ್ಲವೂ ಫಲಿಸುತ್ತೆ. ವಾಕ್ಸ್ಥಾನ ಬುಧಗ್ರಹದ ಮನೆ, 2ನೇ ಮನೆ ಇದ್ದಾಗ ತುಂಬ ಪಾಸಿಟಿವ್ ಆಗುತ್ತೆ. 2ನೇ ಮನೆ ತುಂಬ ಪಾಸಿಟಿವ್ ಕೊಡುತ್ತೆ. ಇವರ ಲೈಫಲ್ಲಿ ಇವರಿಗೆ ಬಹಳ ಅದ್ಭುತವಾದ ಸಕ್ಸಸ್ ಏನಪ್ಪ ಅಂದರೆ, ಇವ್ರ ಲೈಫಲ್ಲಿ ಇವರಿಗೆ 8ನೇ ಮನೆ ಭಾಳ ಕೆಡಬಾರ್ದು. 8ನೇ ಮನೆ ಇವರಿಗೆ ಜ್ಯೋತಿಷದಲ್ಲಿ ಕೆಡಬಾರ್ದು. 8ನೇ ಮನೆ ಮರಣವನ್ನು ತಂದುಕೊಡುತ್ತೆ. 8ನೇ ಮನೇಲಿ ಏನಾದ್ರು ಇವ್ರಿಗೆ ಪಾಪಕ್ಕೆ ಸಂಬಂಧಪಟ್ಟಂಥ ಗ್ರಹಗಳಿದ್ರೆ ಸಿಕ್ಕಾಬಟ್ಟೆ ಪ್ರಾಬ್ಲಮ್ ಆಗುತ್ತೆ. ಇವಾಗ 8ನೇ ಮನೆ ಅಂತ ಹೇಳಿದಾಗ ನಾವು ಜ್ಯೋತಿಷ್ಯದಲ್ಲಿ ಮರಣವನ್ನು ತಂದು ಕೊಡುವಂಥ ಸ್ಥಾನ ಆಗುತ್ತೆ. 8ನವನು 8ಕ್ಕೆ ಹೋಗಬಾರ್ದು. 8ನವನು 8ಕ್ಕೆ ಹೋದರೆ ತುಂಬ ಹೆಂಗೆ ಅಂದರೆ ಕಾಲು ನೋವು, ಕೈ ನೋವು, ಕಾಲು ಬೆಳ್ಳು ನೋವು ಇದೆಲ್ಲವೂ ಕೂಡ ಕೊಡುತ್ತೆ. ಅದೇ 8ನೇ ಮನೆ ಅಧಿಪತಿ ಭಾಳ ವಿಶೇಷವಾಗಿ 2ನೇ ಮನೆಗೆ ಬಂದಾಗ ಭಾಳ ಮಿರಾಕಲ್. ಕುಟುಂಬದಲ್ಲಿ ತೊಂದರೆ, ಕುಟುಂಬ ನೆಮ್ಮದಿ ಇರಲ್ಲ, ಕುಟುಂಬದ ಆಘಾತವನ್ನು ತಂದು ಕೊಡುತ್ತೆ. ಭಾಳ ಅದ್ಭುತವಾಗಿ ಅರ್ಥ ಮಾಡ್ಕೊಳ್ಳಿ. ಅದೇ ಥರ ಇವ್ರಿಗೆ ಜನರಲ್ಲಾಗಿ ಈ ಡೇಟಲ್ಲಿ ಹುಡ್ತವ್ರಿಗೆ ಗಂಡ ಹೆಂಡತಿ ಲೈಫು ಚೆನ್ನಾಗಿರಲ್ಲ. ಅದು ನ್ಯೂಮರಾಲಜಿಲಿ ಜನರಲ್ಲಾಗಿ ಈ ಡೇಟಲ್ಲಿ 1-6-7 ಕಾಂಬಿನೇಷನ್ಗೆ ಮ್ಯಾರೇಜ್ ಲೈಫ್ ಅಂತೂ ಒಂದು ಚೂರು ಚೆನ್ನಾಗಿರಲ್ಲ. ಮ್ಯಾರೇಜ್ ಲೈಫಲ್ಲಿ ತುಂಬ ಇವರು ಏನೆಲ್ಲ ಹೊಡೆದ್ರೂ ಕೂಡ ಅವ್ರಿಗೆ ಒಂದು ಹೇಗಪ್ಪ ಅಂದರೆ ಕಿವಿಗೆ ಭಾಳ ಅದ್ಭುತವಾಗಿ ಈ ಡೇಟವ್ರಿಗೆ ಇದು ಹೆಂಗಪ್ಪ ಅಂದರೆ ಈ ಒಂಥರ ಭಾಳ ಅದ್ಭುತ. ಹೆಂಗೆ ಹೇಳೋದು ಗೊತ್ತಿಲ್ಲ. ಇದಂತೆ ತಂದಿಡ್ತಂಗೆ ಆಗುತ್ತೆ. ಇದನ್ನು ಹೇಳೋದು ಒಂಥರ ನನಗೆ ಗೊತ್ತಿರೋದು ಹೇಳಿದ್ರೆ ತಂದಿಡ್ತಂಗೆ ಆಗುತ್ತೆ. ಅಂದರೆ ಇವ್ರಿಗೆ ಕೊನೆಯವರೆಗಾದ್ರು ಗಂಡ ಇಲ್ಲ ಹೆಂಡ್ತಿ, ಹೆಂಡ್ತಿ ಇಲ್ಲ ಗಂಡ, ಈ ಒಂಥರ ಹನುಮಾನದ ಕಿಚಾಡ್ತಲೇ ಇವ್ರ ಲೈಫನ್ನ ಮುಗಿದೋಗುತ್ತೆ. ಯಾಕಂದರೆ ಇದು 16ಕ್ಕೆ ಅದು ಕ್ವಾಲಿಟಿ ಇರುತ್ತೆ, ಒಪ್ಕೊಳಕ್ಕಾಗಲ್ಲ. ಅದೇ ಥರ ಇವ್ರಿಗೆ 7ನೇ ಮನೆ ಸಪ್ತಮಾಧಿಪತಿ ತುಂಬ ಚೆನ್ನಾಗಿರ್ಬೇಕು. ಜ್ಯೋತಿಷದಲ್ಲಿ 16ನೇ ತಾರೀಕಲ್ಲಿ ಈ ಡೇಟಲ್ಲಿ ಹುಟ್ಟೋದು ಮುಖ್ಯ. ಇದ್ರ ಜೊತೆಗೆ ನಿಮ್ಮ ಮನೆ ವಾಸ್ತು ಮತ್ತು ವಾಸ್ತುನ ನನ್ನ ಸಬ್ಜೆಕ್ಟಾಗಿ ವಾಸ್ತುನ ನೀವು ಬಳಸಬೇಕಾಗುತ್ತೆ. ಮತ್ತು ನನಗೆ ಸಂಬಂಧಪಟ್ಟಂಥ ಕ್ರಿಸ್ಟಲ್ಸು ಮತ್ತು ನವರತ್ನಗಳನ್ನು ನೀವು ಕರೆಕ್ಟಾಗಿ ಬಳಸಿದಾಗ ನಿಮಗೆ ಪರಿಹಾರ ಸಿಗ್ತೀವಿ. ಇವತ್ತು ಏನು ಇನ್ನು ಮುಂದೆ ನ್ಯೂಮರಾಲಜಿಗೆಲ್ಲ ಅಷ್ಟೊಂದು ತಾಕತ್ತಿಲ್ಲ. ತುಂಬ ಜನ ನೀವು ದೇವಸ್ಥಾನಕ್ಕೆ ಹೋಗ್ತಾರಲ್ಲ, ಎನರ್ಜಿ ಇಲ್ದಲ್ಲೇ ಪ್ರಾಬ್ಲಮ್ ಇರ್ತಾರೆ. ಎನರ್ಜಿಗೆ ಸ್ಟೋನನ್ನು ಬಳಸಿದಾಗ ತುಂಬ ಲಕ್ಕನ್ನು ತಂದು ಕೊಡುತ್ತೆ. ನಾವೆಲ್ಲ ಸ್ಟೋನನ್ನು ಬಳಸಿರ್ತೀವಿ. ಯಾಕೆ ನಮಗೆಲ್ಲ ಇಷ್ಟ ಅಲ್ವಾ? ನಾವು ಭಾಳ ಅದ್ಭುತ ಅರ್ಥ ಮಾಡ್ತೀವಿ. ಸ್ಟೋನನ್ನು ಬಳಸಬೇಕಾಗುತ್ತೆ ಎಲ್ಲರ ಮೇಲೂ ಕೂಡ. ಇವರಿಗೆ ಮ್ಯಾರೇಜ್ ಲೈಫು ಸಪ್ತಮ ಸ್ಥಾನ 7ನೇ ಮನೆ ಕೆಡಬಾರ್ದು. 7ನೇ ಮನೆಯಲ್ಲೇ ಪಾಪಗ್ರಹಗಳು ಇರಬಾರ್ದು. ಅದು ರಾಹು, ಕೇತು, ಕುಜ, ಶನಿ, ಸೂರ್ಯ ಗ್ರಹಗಳು ಕೆಡಬಾರ್ದು. ಇಲ್ಲ 7ನೇ ಮನೆ ಮೇಲೆ ಪಾಪದ ದೃಷ್ಟಿ ಬೀಳಬಾರ್ದು. ಶನಿ 10ನೇ ಮನೆ ದೃಷ್ಟಿ ಬೀಳಬಾರ್ದು. ಶನಿ 3ನೇ ಮನೆ ದೃಷ್ಟಿ ಬೀಳಬಾರ್ದು. ಶನಿಗೆ 6ನೇ ಮನೆ ದೃಷ್ಟಿ ಸಪ್ತಮ ಆಗಬಾರ್ದು. ಕುಜನಿಗೆ 4ನೇ ಮನೆ ದೃಷ್ಟಿ ಆಗಬಾರ್ದು. ಕುಜನ ದೃಷ್ಟಿ 8ನೇ ಮನೆ ಮೇಲೆ ಬೀಳಬಾರ್ದು. ಈ ಥರ ಪಾಪಗ್ರಹದ ದೃಷ್ಟಿ ಸಪ್ತಮಕ್ಕೆ ಬಂದರೆ ಈ ಡೇಟವ್ರಿಗೆ ಮ್ಯಾರೇಜ್ಲೇ ಪಾಳಾಗಿರುತ್ತೆ. ಅದೇ 7ನೇ ಮನೆಯಲ್ಲಿ ಶುಭಗ್ರಹ, ಗುರು, ಶುಕ್ರಗ್ರಹ, ಈ ಥರ ಬುಧಗ್ರಹ ಇದ್ದರೆ ಅವ್ರಿಗೆ ಮ್ಯಾರೇಜ್ ಲೈಫ್ ಚೆನ್ನಾಗಿರಲ್ಲ. ಅದೇ ಸಣ್ಣ ಪುಟ್ಟ ಜಗಳಗಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇರುತ್ತೆ. ಪಾಪಗ್ರಹಗಳಿದ್ರೆ ಡಿಸ್ಟರ್ಬೇ ಮಾಡಿಬಿಡುತ್ತೆ. ಮತ್ತು ಇವರಿಗೆ ಈ ಡೇಟಲ್ಲಿ ಹುಡ್ತವ್ರಿಗೆ ಅಣ್ಣ ತಮ್ಮಂದಿರದು ಆಗೇ ಬರಲ್ಲ. ಈ ಡೇಟಲ್ಲಿ ಹುಡ್ತವ್ರಿಗೆ 16ನೇ ತಾರೀಕುವರೆಗೆ ಹುಡ್ತವ್ರಿಗೆ 3ನೇ ಮನೆ ಜ್ಯೋತಿಷ್ಯದಲ್ಲಿ ತಮ್ಮನ ಮನೆ 3ನೇ ಮನೆ ಹೇಳುತ್ತೆ. ಜ್ಯೋತಿಷ್ಯವನ್ನು ಕುಂಡಲಿಯಲ್ಲಿ ನೋಡಿದಾಗ 3ನೇ ಮನೆ ಕಾಮ, ಕೋಪ, ತಮ್ಮ ಹೇಳುತ್ತೆ. 3ನೇ ಮನೆ ಕಾಮ, ಕೋಪ, ತಮ್ಮ, ಫ್ರೆಂಡ್ಸು. 3ನೇ ಮನೆ ಕುಂಡಲಿಯಲ್ಲಿ ಇದನ್ನು ಹೇಳುತ್ತೆ. ಇವ್ರಿಗೆ ಏನಾದ್ರು 3ನೇ ಮನೇಲಿ ಶುಭಗ್ರಹ ಇದ್ದರೆ, ಶುಭ ಅಂದರೆ ಬುಧ, ಶುಕ್ರ, ಗುರುಗ್ರಹ ಇದ್ದರೆ ಇವ್ರಿಗೆ ಆ ಜಗಳಗಳು ಬರೋಲ್ಲ. ಹ್ಯಾಪಿನೆಸ್ ಆಗಿ ಹೋಗ್ತಾರೆ. ಇವರು ಲಕ್ಕನ್ನ ಕೊಡ್ತಾರೆ. ಆದರೆ ಇವರಿಗೆ 3ನೇ ಮನೇಲಿ ಪಾಪಗ್ರಹದ ಒಂದು ಗ್ರಹ ಇದ್ರೂ ಸರಿ, ಸೂರ್ಯ, ಚಂದ್ರನೂ ಕೂಡ ಪಾಪಗ್ರಹನೇ. ಚಂದ್ರನು ಮನಸ್ಸು ಸರಿ ಇರಲ್ಲ, ಯಾವಾಗಲೂ ಡಿಸ್ಟರ್ಬ್ ಮಾಡ್ತಾನೆ. ಚಂದ್ರ ಎಲ್ಲಿರ್ತಾನೆ ಅಲ್ಲಿ ನೆಮ್ಮದಿ ಇರಲ್ಲ. ಅವನು ಮನಸ್ಕಾರಕ, ಮನಸ್ಸಿಗೆ ಕೆಡಿಸ್ಬಿಡ್ತಾನೆ. ಕುಜಗ್ರಹ ಕೂಡ 3ನೇ ಮನೇಲಿ ಇರಬಾರ್ದು. ಕುಜ ಜ್ಯೋತಿಷದಲ್ಲಿ ಹೇಳ್ತಾರೆ. ಜ್ಯೋತಿಷದಲ್ಲಿ ನೀವು ಇಲ್ಲಿವರೆಗೂ ಕೂಡ ತುಂಬ ಜನ ಹೇಳ್ತಾರೆ, ಎಲ್ಲವೂ ಕೂಡ ಅದನ್ನ ಹೆಂಗೆ ಬೈದು ಹೇಳೋದು ಇಲ್ಲ ಬುದ್ಧಿ ಹೇಳಿದರೂ ಕೂಡ ಕಷ್ಟ ಆಗುತ್ತೆ. ನಾನೊಬ್ಬ ಬುದ್ಧಿ ಹೇಳೋಕೋದ್ರೆ ಈ ಪ್ರಪಂಚದಲ್ಲಿ ನಾನೊಬ್ಬ ಮುಟ್ಟಾಳ ಅಂತ ಹೇಳ್ತಾರೆ. ನಾನೊಬ್ಬ ಕೆಟ್ಟ. ಜ್ಯೋತಿಷ್ಯದಲ್ಲಿ ನನ್ನ ಯಾರು ಮುಟ್ಟಾಳ ಮಾಡೋಕ್ಕಾಗಲ್ಲ. ಈ ಪ್ರಪಂಚದಲ್ಲಿ ಜ್ಞಾನದಿಂದ ನಾನು ಜ್ಯೋತಿಷ್ಯವನ್ನು ಜ್ಞಾನವನ್ನು ಹೇಳ್ತೀನಿ. ನಾನು ಯಾವುದೇ ಗ್ರಂಥ ತೆಗೆದು ಹೇಳ್ತಿಲ್ಲ. ಜ್ಯೋತಿಷ್ಯ ಸಾಕಷ್ಟು ಜನ ನಾನು ಪ್ರೆಡಿಕ್ಷನ್ ಮಾಡಿದೆ.
ಜ್ಯೋತಿಷ್ಯದಲ್ಲಿ ಹೇಳ್ತಾರೆ 3ನೇ ಮನೇಲಿ ಪಾಪಗ್ರಹ ಇರಬೇಕು ಅಂತ. 3ನೇ ಮನೇಲಿ ಪಾಪಗ್ರಹ ಇರಬೇಕು ಅಂತ ಇಲ್ಲಿವರೆಗೂ ನೀವು ಯಾರೆಲ್ಲ ಅಸ್ಟ್ರಾಲಜಿ ಕಲಿಸ್ತಾ ಇದ್ರೋ ಇದನ್ನೇ ಪಾಠ ಮಾಡ್ತಾರೆ. ಆದರೆ ಅನುಭವಿಸಿರೋರು ಯಾರು? ಆರ್ಯವರ್ಧನ್ ಎಲ್ಲ ಸುಖವನ್ನು ಅನುಭವಿಸಿದ್ದೀನಿ ನೋಡಿ ಸ್ವಾಮಿ. ಸಿಗಾಕಿನವ್ರಿಗೆ ಅವ್ನು ಕಳ್ಳ ಅಲ್ಲ, ಸಿಗಾಕಿದ್ರೆ ಅವ್ನು ದೊಡ್ಡ ಕಳ್ಳ. ಅದೇ ನಾನು ಎಲ್ಲ ತಪ್ಪು ಮಾಡಿದ್ದೀನಿ, ಎಲ್ಲ ನ್ಯಾಯವಾಗೂ ಇದ್ದೀನಿ ನಾನು, ಹಂಗಂತ ಒಬ್ಬರು ಪ್ರಾಣ ತೆಗಿಯೋಕೆ ಹೋಗಿಲ್ಲ. 3ನೇ ಮನೇಲಿ ಪಾಪಗ್ರಹ ಇರುತ್ತೆ. 3ನೇ ಮನೇಲಿ ಪಾಪಗ್ರಹ ಇದ್ದರೆ ಕೆಟ್ಟ ರೀತಿಯಲ್ಲಿ ಮಾತಾಡ್ತಾರೆ, ಕೋಪದಲ್ಲಿ ಮಾತಾಡ್ತಾರೆ. ಮತ್ತು 3ನೇ ಮನೆಯಲ್ಲಿದ್ದಾಗ ಸೆಕ್ಸ್ ಜಾಸ್ತಿ ಆಗುತ್ತೆ, ಶನಿ ಜಾಸ್ತಿ ಆಗುತ್ತೆ. ಸೆಕ್ಸ್ ಜಾಸ್ತಿ ಆದರೆ ಇವತ್ತಿನ ಕಾನೂನಲ್ಲಿ, ಇವತ್ತಿನ ಇದರಲ್ಲಿ ತುಂಬ ಒಬ್ಬ ಮನುಷ್ಯನ ಲಾಕ್ ಮಾಡೋದು ಇದೊಂದೇ ಆಗಿರುತ್ತೆ. ಸೆಕ್ಸಲ್ಲಿ ಅವನು ಏನಾದ್ರು ಫೀಲಿಂಗ್ ಆದರೆ ಅವನ್ನ ಹೇಗೆ ಅವಳೋ ಇವರೋ ಇಬ್ಬರಲ್ಲೂ ಕೂಡ 3ನೇ ಮನೆ ಪಾಪಗ್ರಹಗಳು ಇರಬಾರ್ದು. ಈ ಡೇಟವ್ರಿಗೆ ಇಷ್ಟನ್ನೆಲ್ಲ ತಪ್ಪಿಸ್ಕೊಂಡು ಹುಟ್ಟಬೇಕು. ಒಂದು ವರ್ಲ್ಡ್ ಕಪ್ಪನ್ನು ಹೆಂಗೆ ಗೆಲ್ತೀವಿ, ಎಷ್ಟು ವರ್ಷ ಬೇಕು ಬೇಕಾಯ್ತು? RCB ವರ್ಲ್ಡ್ ಕಪ್ ಗೆಲ್ಲಕ್ಕೆ, IPL ಕಪ್ ಗೆಲ್ಲಕ್ಕೆ 18 ವರ್ಷ ಬೇಕು. ಇಂಡಿಯಾ ಕಪ್ ಗೆಲ್ಲಕ್ಕೆ ಎಷ್ಟು ವರ್ಷ ಬೇಕು? ಅದೇ ಥರ ಕಪ್ ಗೆಲ್ಲಕ್ಕೆ ಎಷ್ಟು ಕಷ್ಟ ಇರುತ್ತೆ, ಹಂಗೆ ಎಲ್ಲ ಕ್ವಾರ್ಟರ್ ಫೈನಲ್, ಹಾಫ್ ಫೈನಲ್, ಈ ಫೈನಲ್ ಅಷ್ಟರಲ್ಲಿ ತಪ್ಪಿಸ್ಕೋಬೇಕು. ಸೆಮಿಫೈನಲ್ ಕೂಡ ತಪ್ಪಿಸ್ಕೋಬೇಕಾಗತ್ತೆ. 3ನೇ ಮನೇಲಿ ಏನಾದ್ರು ಒಂದು ಪಾಪಗ್ರಹ, ಫ್ರೆಂಡ್ಸು, ಮೋಸ, ಇವರಿಂದಲೇ ಸಿಗಾಕಬೇಕಾಗತ್ತೆ. ನೋಡ್ರಿ, ನನಗೆ 3ನೇ ಮನೆ, ನಾನು ಬೇರೆಯವ್ರ ಬಗ್ಗೆ ಬೆಳ್ಳಿ ತೋರಿಸ್ಬೇಕು. ನನಗೆ 3ನೇ ಮನೇಲಿ ಶನಿ ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊ. ದರ್ಶನವ್ರಿಗೆ 3ನೇ ಮನೇಲಿ ಶನಿ, ಎಲ್ಲ ಫ್ರೆಂಡ್ಸು ಎಲ್ಲರೂ ಕೂಡ ಮೋಸ ಮಾಡ್ತಾರೆ. ಇದು ಜಗತ್ತಿನ ನಿಯಮ, ಅರ್ಥ ಮಾಡ್ಕೋಬೇಕು. ಬೇರೆ ಗ್ರಹ ರಿಸಲ್ಟ್ ಕೊಟ್ಟರು ಕೂಡ 3ನೇ ಮನೆ ಅಣ್ಣ ತಮ್ಮ ದೋಷವನ್ನು ತಂದುಕೊಡುತ್ತೆ, ಪಾಪಗ್ರಹನ ತಂದುಕೊಡುತ್ತೆ. 3ನೇ ಮನೆ ಇಲ್ಲೇನಾಗುತ್ತೆ, ಈ ಡೇಟಲ್ಲಿ ಹುಡ್ತವ್ರಿಗೆ ಮುಂಚೆಲಿ ಇವೆಲ್ಲ ಕೆರಡ್ಬಿಡುತ್ತೆ. ಈ ಡೇಟಲ್ಲಿ ಹುಟ್ಬಿಟ್ರೆ ಮುಗ್ದಾಯ್ತು. ಅಣ್ಣ ತಮ್ಮನ ಸಂಬಂಧ ಚೆನ್ನಾಗಿರಕ್ಕಲ್ಲ, ಮ್ಯಾರೇಜ್ ಲೈಫ್ ಚೆನ್ನಾಗಿರಕ್ಕಲ್ಲ, ಇವೆರಡು ಲೈಫ್ ಹಾಳಾಗೋಗುತ್ತೆ. ಮತ್ತು ಫ್ರೆಂಡ್ಸ್ ಆವಾಗ ದೂರ ಆಗ್ತಾರೆ. ನೋಡಿದ್ರೆ ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಕುಮಾರಸ್ವಾಮಿಗೆ ಯಾರು ಪರ್ಮನೆಂಟಾಗಿ ಫ್ರೆಂಡ್ಸ್ ಇದ್ದಾರೆ? ಇಲ್ಲ. ದರ್ಶನ್ ಅವ್ರಿಗೆ ಯಾರು ಫ್ರೆಂಡ್ಸ್ ಇದ್ದಾರೆ ಪರ್ಮನೆಂಟಾಗಿ? ಇಲ್ಲ. ಇಲ್ದಿರೋದಕ್ಕೆ ಇಷ್ಟೊಂದು ಪ್ರಾಬ್ಲಮಲ್ಲಿ ಸಿಗಾಕಿರ್ತಾರೆ. ಈ ಡೇಟವ್ರಿಗೆ ಹೆಂಗಂದರೆ ದಿಢೀರ್ನ ರಾಜಯೋಗ ತಂದು ಕೊಡುತ್ತೆ. ಸೈಫ್ ಅಲಿ ಖಾನ್ ಇದೇ ಡೇಟಲ್ಲಿ ಹುಟ್ಟಿರೋದು. ಆದರೆ ಅವ್ರ ಮದುವೆಯಲ್ಲಿ ಆ ಹುಡುಗಿ, ಚಿಕ್ಕ ಹುಡುಗಿಗೆ ಅಂಕಲ್ ಅಂತ ಹೂ ಕೊಟ್ಟಿರ್ತಾಳೆ. ಆದರೆ ನೆಕ್ಸ್ಟ್ ನೋಡ್ರೆ ಅವಳೇ ವೈಫ್ ಆಗಿ ಬರ್ತಾಳೆ 100%. ಇವಾಗಿರೋರಿಗೆ ಅವರೇ ವೈಫ್ ಆಗಿದ್ದಾರೆ. ಈ 16ನೇ ತಾರೀಕು ಮಿರಾಕಲ್. ಅದೇ ನೋಡಿ, ಈ ಅನಿರುದ್ಧ್ ಕೂಡ ಇದು 16ನೇ ತಾರೀಕು. ಇಲ್ಲೇನಾಗುತ್ತೆ, ಅವ್ನು ಮದುವೆ ಆಗ್ತಾರೆ ಹುಡುಗಿಗೂ ಅವ್ನಿಗೆ ಅಜ್ಜ ಅಂತ ಏಜ್ ತುಂಬ ಡಿಪೆಂಡ್ಸ್ ಆಗುತ್ತೆ. ಈ 16ನೇ ನಂಬರ್ಸಲ್ಲಿ ಮ್ಯಾರೇಜ್ ಆಗಬೇಕಾದ್ರೆ ಅವರು IAS ಆಗಿರಲಿ, IPS ಆಗಿರಲಿ, ಅವ್ರು ಈ ದೇಶದಲ್ಲಿ ಏನೇ ಉನ್ನತ ಸ್ಥಾನದಲ್ಲಿರಲಿ, ಅವ್ರ ಮನೇಲಿ ಡೈವರ್ಸ್ ನಡೀತೈತೆ. ಇಲ್ಲ ನೆಮ್ಮದಿ ಇರೋಲ್ಲ. ದುಡ್ಡು ಬೇಕು, ಹೆಸರು ಬೇಕು, ಕೊನೆಗೆ 3 ವರ್ಷ 5 ವರ್ಷ 10 ವರ್ಷ ಮೇಲೆ ಲೈಫಲ್ಲಿ ಡಿಸ್ಟರ್ಬ್ ಆಗುತ್ತೆ. ನೋಡ್ರಿ, ಜಗತ್ತಿನಲ್ಲಿ ಈ ಡೇಟಲ್ಲಿ ಹೆಸರು, ನೇಮ್ ಎಲ್ಲ ಸಿಗುತ್ತೆ, ಆದರೆ ನೆಮ್ಮದಿ ಸಿಗಲ್ಲ. 7 ಅನ್ನೋ ನಂಬರು ನೆಮ್ಮದಿ ಇರಕ್ಕಲ್ಲ. ಜಾಕಿ ಚೈನ್ಗಿಂತ ದಿ ಬೆಸ್ಟ್ ಸಕ್ಸಸ್ಸನ್ನು ಯಾರು ಕೊಡೋಕ್ಕಾಗಲ್ಲ. ಅವ್ರ ಮಗನ್ನ ಬಿಟ್ಟು ದೇಶ ಬಿಟ್ಟು ಹೋಗ್ಬಿಡ್ತಾರೆ. ಈ ನಂಬರ್ 7ಗಿರೋ ಒಂದು ಮಿರಾಕಲ್ ಏನಪ್ಪ ಅಂದರೆ ಸಾಧನೆ ಮಾಡುತ್ತೆ, ನೆಮ್ಮದಿ ಇರೋಲ್ಲ. ಇದು ಹೆಂಗೆ ಅಂದರೆ ಇದು ಒಂಥರ ಬಾಳೆಗಿಡ ಇದ್ದಂಗೆ. ಈ ಬಾಳೆಗಿಡ ಇದೆ ಗೊತ್ತಾ, ಬಾಳೆಗಿಡ. ಜಾಕಿ ಚೈನ್ ಇಡೀ ಊರನ್ನ ನಗಿಸ್ತಾರೆ. 7 ಜನ ವೈಫು, ಸತ್ತಾಗ ಒಬ್ಬರು ಇರೋನಲ್ಲ. ಈ ಡೇಟ್ ಕಾಂಬಿನೇಷನ್ಗೆ ಊರನ್ನ ನಗಿಸ್ತಾರೆ, ಊರನ್ನೇ ಗೆಲ್ತಾರೆ. ಆದರೆ ಅವ್ರನ್ನ ಗೆಲ್ಲಕ್ಕಾಗಲ್ಲ ಈ ಡೇಟಲ್ಲಿ ಹುಡ್ತಾರೆ ಅವ್ರನ್ನ. ಜಾಕಿ ಚೈನ್ ನೀವು ನೋಡಿರ್ಬೋದು. ರಾಜ್ಕುಮಾರು ನನಗೊಂದು ಸರಿ, ನಾನು ಚಿನ್ನೇಗೌಡರು ಕೂತ್ಕೊಂಡು ಮಾತಾಡ್ತಿದ್ದು, ನಾವು ಒಳ್ಳೆ ಸಂಬಂಧ. ಏನು ನನಗೂ BGS ಗುರುಗಳು ಪ್ರಕಾಶ್ನಾಥ್ ಸ್ವಾಮೀಜಿಗೂ ಏನು ಅಪ್ಪ ಅಮ್ಮಗನ ಸಂಬಂಧ ಇದೆ, ಅದೇ ಥರ ಚಿನ್ನೇಗೌಡರನ್ನು ತುಂಬ ಚೆನ್ನಾಗಿ, ಯಾಕೆ ಊಟಕ್ಕೆ ಬರಲ್ಲ, ಊಟಕ್ಕೆ ಬರ್ರಿ ಅಂತೇಳಿ ಒಂದೊಂದು ಸರಿ ಬಂದುಬಿಡ್ತಾರೆ, ಅವರೇ ಬಿಲ್ ಕಟ್ಟೋಯ್ತಾರೆ. ಇಬ್ಬರು ಜನರಲ್ಲೇ ಮಾತಾಡ್ಬೇಕಾದ್ರೆ ನನಗೇನಂತಂದರೆ ರಾಜ್ಕುಮಾರ್ ವಿಷಯ ಹೆಂಗಾರ ತಿಳ್ಕೋಬೇಕಲ್ಲ ಒಂದೊಂಚೂರು ಅಂತ ವಿಷಯ ಇರುತ್ತೆ. ನಾವು ಇಬ್ಬರು ಒಟ್ಟಿಗೆ ಸೇರಿದಾಗ ಆವಾಗ ಅವ್ರ ಕೈಲಿ ಹೇಳಿದವ್ರು ನಾನು ಸಬ್ಜೆಕ್ಟಿಗೆ ಅಳವಡಿಸ್ಕೊತಾ ಇರ್ತೀನಿ. ರಾಜ್ಕುಮಾರ್ ಒಂದ್ಸರಿ ಏನೋ ಬೇಜಾರಾಗಿ ಈ ಪುನೀತ್ ಅವ್ರ ತೋಟದಲ್ಲಿ ವಾಕ್ ಮಾಡ್ತಾ ಹೋಗ್ತಾ ಇರಂತೆ, ಬೇಜಾರ ಮಾಡ್ಕೊಂಡು. ಏನಕ್ಕೋ ಅವ್ರ ಮನುಷ್ಯನ ಮೇಲೆ ದುಃಖ ಅನ್ನೋದು ಇದ್ದೇ ಇರುತ್ತಲ್ವ. ಆವಾಗ ಯಾರೋ ಬಾಳೆ ಗಿಡಕ್ಕೆ ಈ ನಮ್ಮೂರ ಕಡೆಯೆಲ್ಲ ಇಟ್ಟಿನ ಕೋಲು ಅಂತ ಬರೋದು, ಇಟ್ಟಿನ ಕೋಲು, ಇಟ್ಟಿನ ದೊಣ್ಣೆ ಅಂತ ಬರೋದು. ಅಂದರೆ ಆ ಮಡಿಕೆ ಹೊಡಿದಂಗೆ ಇಟ್ಕೊಬಿಟ್ಟು ಹಿಂಗೆ ತಿರ್ಸೋಕೆ ಮಧ್ಯೆ ಇಟ್ಟಿನ ಕೋಲು ಅಂತ ಬರೋದು, ಹಿಂಗೆ ಕೊಕ್ಕರೆ ಇರೋದು. ಆವಾಗ ಬಾಳೆ ಗಿಡಕ್ಕೆ ಕೊಡ್ತಾಯಿದ್ರಂತೆ. ಯಾಕಪ್ಪ ಕೊಡ್ತಾಯಿದ್ರು ಬಾಳೆ ಗಿಡಕ್ಕೆ ಅಂದ್ರಂತೆ. ಇಲ್ಲ, ಹಣ್ಣು ಜಾಸ್ತಿ ಆದರೆ ಮರನೇ ಬುಡ ಸಮೇತ ಕಿತ್ಕೊಬರುತ್ತಂತೆ. ಈ ಡೇಟವ್ರಿಗೆ ಹೆಂಗಂದರೆ ಸಕ್ಕತ್ತೆ ಬೆಳೀತಾರೆ. ಬಾಳೆಹಣ್ಣಿನ ಗೊನೆ ಜಾಸ್ತಿ ಏನಂತ ಗೊತ್ತಾ, ಬುಡನೇ ಕಿತ್ಕೊಂಡು ಮ್ಯಾಕೋಗ್ಬಿಡುತ್ತೆ, ಬಾಳೆಹಣ್ಣು ತಗಡೆ ಬಿದ್ದೋಗ್ಬಿಡುತ್ತೆ. ಈ ಡೇಟವ್ರಿಗೆ ಇದೊಂದು ಗೋಳು. ಎಲ್ಲವನ್ನೂ ಗೆಲ್ತಾರೆ, ಬುಡನೇ ನೆಟ್ಟಿಗಿರಾಕಲ್ಲ ಇವ್ರಿಗೆ. ಬುಡ ಒಂದು ನೆಟ್ಟಿಗಿರಾಕಲ್ಲ. ಇವ್ರು ಯಾವಾಗಲೂ ಕೂಡ ಬುಡನ ಕರೆಕ್ಟಾಗಿ ಇಟ್ಕೋಬೇಕು. ಈ ಡೇಟವ್ರಿಗೆ ಏನಪ್ಪ ಅಂದರೆ ಬರೀ ಬಿಗ್ನೆಸ್ಮೆಂಟ್ ಆ ಕ್ಷಣಕ್ಕೆ ಹೋಗ್ತಾ ಇರ್ತಾರೆ. ಅದಕ್ಕೆ ಇವರು ಟಾಪ್ ಬಿಗ್ನೆಸ್ಸಾಗಿ ಗೆಲ್ಲಕ್ಕಾಗಲ್ಲ. ಟಾಪ್ ಬಿಗ್ನೆಸ್ಮೆನ್ ಗೆಲ್ಲೋದು ಲೀಸ್ಟಲ್ಲಿ ಒಬ್ಬರ ಹೆಸರು ಕೂಡ ಇವರು ಬರೋಲ್ಲ. ತಾತ್ಕಾಲಿಕ ಸಕ್ಸಸ್ ಜಾಸ್ತಿ, ತಾತ್ಕಾಲಿಕ ಸಕ್ಸಸ್ಸಲ್ಲಿ ಇವರು ಇರ್ತಾರೆ. ಟಾಪ್ ಬಿಗ್ನೆಸ್ ಇನ್ಫೋಸಿಸ್ ನಾರಾಯಣ ಮೂರ್ತಿ, ಧೀರುಭಾಯ್ ಅಂಬಾನಿ,
ಬಿಲ್ ಕ್ಲಿಂಟನ್ನು ಇವರೆಲ್ಲರ ಲಿಸ್ಟಲ್ಲಿ ಇವ್ರು ಸಿಗೋಕ್ಲಿ ಡೇಟ್ ಆಫ್ ಬರ್ತಾರೆ. ಬರೀ ಸಿನಿಮಾ ಇದೊಂಥರ ಮೀಡಿಯಮ್ ನೋಡಿ. ಇವಾಗ ಕಾಂತಾರ ಸೂಪರ್ ಸಕ್ಸಸ್ಸು, ಕಾಂತಾರ 2 ಕಾಂತಾರ ಅಲ್ಲ ಅವ್ರ ಡೇಟ್ ಆಫ್ ಬರ್ತ್ 7 ದೊಡ್ಡ ಸಕ್ಸಸ್ಸು ಇಲ್ಲ. ಕುಮಾರಸ್ವಾಮಿ ಅವರು ಫಸ್ಟು ಸಿನಿಮಾ ಪ್ರೊಡ್ಯೂಸ್ ಮಾಡಿದಾಗ ಸೂಪರ್ ಡೂಪರು ಸಿನಿಮಾ ಅಂದರೆ ವಿಷ್ಣುವರ್ಧನ್ ಹಾಕಿ ಮಾಡೋದು ಸಿನಿಮಾ ಎಲ್ಲ ಸೂಪರ್, ಚೆಲುವಿನ ಚಿತ್ತಾರ ಎಲ್ಲ ಸೂಪರ್ ಡೂಪರ್ ಇಟ್ಟು ಅದಕ್ಕೆ ಕೊನೆಗೆ ಸಕ್ಸಸ್ ಇರೋಕ್ಕಲ್ಲ. ಈ ಸಕ್ಸಸ್ಸನ್ನು ಇವ್ರು ಕಾಪಾಡ್ಕೋಬೇಕು. ಈ ಕಾಂಬಿನೇಷನಲ್ಲಿ ಹುಡ್ತೋರು ತುಂಬ ಕಾಪಾಡ್ಕೋಬೇಕು. ಇದು ನಿಜವಾಗ್ಲೂ ಕೂಡ ಇದು ನಿಮಗೆ ಇದೊಂಥರ ಭಗವದ್ಗೀತೆ ಥರ ಈ ವಿಡಿಯೋನೇ ಮಾಡಿ ಇಟ್ಕೊಳ್ಳಿ. ಈ ಡೇಟಲ್ಲಿ ಹುಟ್ಟಿದ್ದವ್ರು ಎಲ್ಲರೂ ಕೂಡ ಇದೇ ಥರ 16ನ ನಂಬರ್ಸು ನಿಮ್ಮ ಮೊಬೈಲ್ ನಂಬರ್ಸಲ್ಲಿ ನಿಮ್ಮ ವೆಹಿಕಲ್ ನಂಬರ್ ಬಂದರೂ ಕೂಡ ಕಂಪ್ಲೇಂಟ್ ಕೇಸ್ ಇರುತ್ತೆ. ಈ ಡೇಟಲ್ಲಿ ಹುಡ್ತಾರೆ ಒಂದು ಸ್ಟೇಷನ್ ಕಂಪ್ಲೇಂಟ್ ಇಲ್ದಲೇ ಇವ್ರು ಸಾವು ನೋಡೋಕ್ಕಾಗಲ್ಲ. ಇವತ್ತಿನ ಕಂಪ್ಲೇಂಟ್ ಇದೆಯಲ್ಲ, ಒಂದು ಪಂಚಾಯತಿ ಇಲ್ದಲೆ ಇವ್ರು ಸಾವು ಇರಲ್ಲ. ಇವರ ಮದುವೆ ಪಂಚಾಯತಿಲಿ ಮುಗಿದೋಗುತ್ತೆ, ಇವ್ರಿಗೆ ಆರೋಗ್ಯ ಪಂಚಾಯತಿಲಿ ಮುಗಿದೋಗುತ್ತೆ, ಇವರ ಸಂಪಾದನೆ ಪಂಚಾಯತಿಲಿ ಮುಗಿದೋಗುತ್ತೆ. ಈ 1-6 ಅನ್ನೋ ಕಾಂಬಿನೇಷನ್ನೇ ಒಂಥರ ಬಾಳೆಗಿಡ ಇದ್ದಂಗೆ ಚೆನ್ನಾಗಿ ಬೆಳಿತೈತೆ. ನಾವೇನು ಕೂದಿಲ್ಲ ಅಂದರೆ ಬಾಳೆಗಿಡನೇ ಬಿದ್ದೋಗುತ್ತೆ. ಆ ಥರ ಬಾಳೆಗಿಡ ಅಂದ್ಬಿಟ್ಟು ಇದಕ್ಕೆ ತಡ್ಕೊಳಕ್ಕಾಗಲ್ಲ, ಸಕ್ಸಸ್ಸನ್ನು ತಡ್ಕೊಳಕ್ಕಾಗಲ್ಲ. ಇದು ಫೇಲ್ಯೂರ್. ಹಾಗಾಗಿ ಇವರಿಗೆ ಫ್ರೆಂಡ್ಶಿಪ್ ತುಂಬ ತೊಂದರೆ ಕೊಡುತ್ತೆ. ಇವು ನೋಡಿ, ದರ್ಶನ್ ಅವರು ಕಾಂತಾರ ಪಿಕ್ಚರ್ ಪ್ರೊಡ್ಯೂಸರ್ ಒಂಬಾಳೆಯನ್ನು ಕಿರ್ಗಲ್ವುಡ್ ಒಂಬಾಳೆ ಬೇನರ್ನ ದರ್ಶನ್ ಅವರೇ ಫಸ್ಟ್ ಫಿಲಮ್ ಕರ್ಕೊಬರ್ತಾರೆ. ಆದರೆ ಅವ್ರ ಕೊನೆ ಜೊತೆಗೆ ಅವ್ರ ಜೊತೆ ಇರೋಕ್ಕಾಗಲ್ಲ. ಅವರು ಕೊನೆಗೆ ಯಶ್ ಹಾಕ್ಯಂದು KGF ಕಾಂತಾರ ಸಿನಿಮಾ ಮಾಡ್ತಾರೆ. ಯಶ್ ಅಂದರೆ ನನಗೆ ತಿಳಿದಿರೋ ಮಟ್ಟಿಗೆ, ನಾನು ಸಿನಿಮಾ ರಂಗ ಒಳನಾಡ್ತಿದ್ದೆ, ದಿ ಬೆಸ್ಟು ದರ್ಶನ್ ಅವರು ದಿ ಬೆಸ್ಟ್ ಫ್ರೆಂಡ್ ಆಗಿರ್ತಾರೆ. ಆದರೆ ಹೋಗುತ್ತೆ. ಯಾಕಂದರೆ ಈ ಡೇಟಲ್ಲಿ ಯಾರೇ ಹುಟ್ಟಲಿ, ನಿಮ್ಮ ತಂದೆ ತಾಯಿ ನೀವು ಪ್ರೋಗ್ರಾಮ್ ಮಾಡ್ತಿರೋ ಆರ್ಯವರ್ಧನೊಬ್ಬ ದೇವರನ್ನೊಬ್ಬ ನಮ್ಗೆ ಹೇಳ್ತಾ ಇದ್ದಾನೆ. ಕರ್ನಾಟಕದಲ್ಲಿ ಹೇಳಿದ್ದೆಲ್ಲ ನಡೀತೈತೆ. ಈ ಪ್ರಪಂಚದಲ್ಲಿ ಮಳೆ ಬಂತು, ಊರೂರೇ ಕೊಚ್ಚೋಗುತ್ತೆ ಅಂದರೆ ಆರ್ಯವರ್ಧನ್ ಹೇಳಿದ್ದು ನಿಜ ಆಯಿತು. ಹಾವು ಬಂದು ಕಚ್ಚುತ್ತೆ ಅಂದರು, ಹೇಳಿದ ಮಾತು ನಿಜ ಆಯಿತು. ಈ ವರ್ಷ ಭೂಕಂಪ ಆಗುತ್ತೆ ಅಂದರು, ಅದು ಹೇಳಿ ಡೇಟಲ್ಲಿ ಆಗುತ್ತೆ ಅಂದೆ. ಈ ವರ್ಷ ಫ್ಲೈಟ್ ಬೀಳುತ್ತೆ ಅಂದೆ, ನಾನು ಹೇಳಿ ಡೇಟಲ್ಲಿ ಫ್ಲೈಟ್ ಬಿತ್ತು. ನಾನು ಹೇಳಿ ಡೇಟಲ್ಲಿ ಸ್ಟಾಲಿನ್ ಮಗ ಅರೆಸ್ಟ್ ಆದರು. ನಾನು ಹೇಳಿದ ಡೇಟಲ್ಲಿ ಈ ಪ್ರಪಂಚದಲ್ಲಿ ಒಂದು ಹುಲ್ಕಡ್ಡಿನೂ ಅಳ್ಳಾಡ್ಬೇಕಂದ್ರೆ ಅದು ಆರ್ಯವರ್ಧನ್ಗೆ ಗೊತ್ತಿರುತ್ತೆ. ಗೊತ್ತಿಲ್ಲದಲೇನು ನಡೆಯೋದಿರಕ್ಕಲ್ಲ. ನ್ಯೂಮರಾಜಲ್ಲಿ ಅಷ್ಟರಾಜ ನನಗೆ ಇರೋದು ನಂಬಿಕೆ. ಅದು ಯಾವಾಗ ಹೇಳ್ತೀನಿ ಅದಕ್ಕೆ ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್ ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವ್ರಿಗೆ ಗೊತ್ತು ಅಂತೀನಿ. ಅಭಿಮಾನಿ ದೇವರು ಅಂದರೆ ನನ್ನ ಪ್ರೋಗ್ರಾಮ್ ಅಭಿಮಾನಿಗಳಿಗೆ, ಬೇರೆಯವ್ರಿಗೆಲ್ಲ 100% ಬರೆದಿಟ್ಕೇಳಿ. ಈ ಡೇಟಲ್ಲಿ ಹುಡ್ತವ್ರಿಗೆ ಸಕಲ ಸಂಪತ್ತು ಐಶ್ವರ್ಯ ದೇವರು ತಾಂಡವಾಡಿಸ್ತಾನೆ. ಆದರೆ ಇವರು ಶೇರ್ ಮಾರ್ಕೆಟ್, ದುಡ್ಡು, ಪ್ರಾಪರ್ಟಿ ಎಲ್ಲ ಡಿವೈಡ್ ಮಾಡಬೇಕು. ಇವರು ಅತಿ ಹೆಚ್ಚು ಬೇಗ ಫ್ರೆಂಡ್ಶಿಪ್ಪಾಗಿ ಅತಿ ಹೆಚ್ಚು ಕಳ್ಕೋಬಾರ್ದು. ಇವ್ರಿಗೆ ಹೋಗ್ತಾ ಫ್ರೆಂಡ್ಶಿಪ್ ಕಳ್ಕೊಂಡ್ರೆ ಇವ್ರ ಲೈಫಲ್ಲಿ ಕ್ಲೈಮ್ಯಾಕ್ಸಲ್ಲಿ ಇವ್ರ ಜೊತೆ ಯಾರೂ ಇರಲ್ಲ. ಎಲ್ಲ ಜೊತೆಲಿ ಬಂದು ಫ್ರೆಂಡ್ಸನ್ನೇ ಕೊನೆಗೆ ಇವ್ರನ್ನ ಹಾಕೊಟ್ಬಿಟ್ಟು ಹೋಗ್ಬಿಡ್ತಾರೆ. ಇವ್ರ ಫ್ರೆಂಡ್ಸೇ ಇವ್ರಿಗೆ ವಿಲ್ಲನ್ ಆಗ್ತಾರೆ. ಈ ಡೇಟ್ ಅವ್ರಿಗೆ ಇವ್ರ ಫ್ರೆಂಡ್ಸೇ ಇವ್ರಿಗೆ ವಿಲ್ಲನ್ ಆಗ್ತಾರೆ. ಕಟ್ಕೊಂಡಿರೋ ಗಂಡ ವಿಲ್ಲನ್ ಆಗ್ತಾನೆ, ಗಂಡನಿಗೆ ಹೆಂಡತಿ ವಿಲ್ಲನ್ ಆಗಿರ್ತಾನೆ. ಬೇಕಾದ್ರೆ ಇವ್ರ ಮನೇಲಿ ತೆಗೆದು ನೋಡಿ, ನನ್ನ ಗಂಡ ಸರಿಲ್ಲ, ನನ್ನ ಹೆಂಡತಿ ಸರಿಲ್ಲ, ನನ್ನ ಮಕ್ಕಳು ಸರಿಯಿಲ್ಲ, ಅವಳು ಸರಿಲ್ಲ, ಇವಳು ಸರಿಲ್ಲ, ಇವ್ರ ಮನೇಲಿ ಅವನು ನಮ್ಮ ಚಿಕ್ಕಪ್ಪ ಸರಿಲ್ಲ, ದೊಡ್ಡಪ್ಪ ಸರಿಲ್ಲ, ನಮ್ಮ ಅತ್ತೆ ಸರಿಲ್ಲ, ನಮ್ಮ ಮಾವ ಸರಿಯಿಲ್ಲ. ಈ ಥರದೊಂದು ಕಂಪ್ಲೇಂಟ್ ಇವ್ರ ಬಾಯಲ್ಲಿ ಬಂದಿದ್ದಲ್ಲೇ ಸಾಯೋಕ್ಕಾಗೋದಿಲ್ಲ. ಖಂಡಿತ ಕೂಡ ಕೊಳ್ತೋಗೋಷ್ಟು 2 ತಲೆಮಾರುವಷ್ಟು ಆಸ್ತಿ ಇದ್ದರೂ ಕೂಡ ಇವ್ರಿಗೆ ನೆಮ್ಮದಿ ಇರೋಕ್ಕಲ್ಲ. ಇವ್ರೇನಾದ್ರು ಇವರ ಲೈಫಲ್ಲಿ 1-10-19 ಇವ್ರ ಲೈಫಲ್ಲಿ ಫಾಲೋ ಮಾಡಿದ್ರೆ ಚೆನ್ನಾಗಿ ಆಗ್ತಾರೆ. 2-11-20-29ನೇ ತಾರೀಕವ್ರನ್ನ ಮದುವೆ ಮಾಡ್ಕೊಂಡ್ರೆ ಮ್ಯಾರೇಜ್ ಲೈಫ್ ಹಾಳಾಗೋಗುತ್ತೆ. ಫ್ರೆಂಡ್ಶಿಪ್ಪು ಮತ್ತು 2-11-20-21 ಲಕ್ಕಿ ಡೇಟ್ ಕೆಲಸ ಮಾಡೋದು, ಮ್ಯಾರೇಜ್ ಲೈಫ್ ಚೆನ್ನಾಗಿರಲ್ಲ. ಇವರ ಲೈಫಲ್ಲಿ 3-12-21 ಮದುವೆ ಆದರೆ ಖಂಡಿತ ಕೂಡ ಡೈವರ್ಸ್ ಜಾಸ್ತಿ ಆಗುತ್ತೆ. 4-13-22-31 ಆದರೆ ಇವರ ಲೈಫಲ್ಲಿ ಅವ್ರ ಮನೇದು ಇವ್ರು ಕಳೀತಾರೆ, ಇವ್ರ ಮನೆ ಅವ್ರು ಕಳೀತಾರೆ. ಏನಾದ್ರು 7ನೇ ಮನೆ ತುಂಬ ಚೆನ್ನಾಗಿದೆ, ಇವರು ಲಕ್ಕನ್ನು ತಂದುಕೊಡ್ತಾರೆ. ಇವ್ರ ಲೈಫಲ್ಲಿ 5-14-23 ತುಂಬ ಲಕ್ಕಿ ಡೇಟ್ಸು. ಹಾಗಾಗೇ ನೀವು ನೋಡಿರ್ಬೋದು, ಇವ್ರಿಗೆ ಸಖತ್ ಲಕ್ ತಂದು ಕೊಟ್ಟಿದ್ದಾನೆ. ದರ್ಶನ್ ಅವ್ರನ್ನೇ ಉದಾಹರಣೆ ಕೊಟ್ಟು ಹೇಳ್ತೀನಿ. ದರ್ಶನ್ ಅವ್ರಿಗೆ ತುಂಬ ಲಕ್ ತಂದು ಕೊಟ್ಟಿದ್ದಾನೆ. ಭಾಳ ಹರಿಕೃಷ್ಣ ಅವರು ಮ್ಯೂಸಿಕ್ ಡೈರೆಕ್ಟ್ರು, ಅವ್ರು ಒಳ್ಳೆ ಸಿನಿಮಾ ಕೊಟ್ಟರು, ಡೈರೆಕ್ಷನ್ ಮಾಡಿಕೊಟ್ರು. ಡೈರೆಕ್ಷನ್ ಇಲ್ಲದೇ ಇದ್ರು ಕೂಡ ಒಂದು ಇವತ್ತು ಅವ್ರಿಗೂ ಇವ್ರಿಗೂ ಒಂದು ಕ್ರಾಶ್ ಇಲ್ಲ. ಹರಿಕೃಷ್ಣ ಅವ್ರು 5ನೇ ತಾರೀಕು ಅವ್ರ ಬರ್ತ್ ನಂಬರ್ಸು. ಈ ಡೇಟ್ ಅವ್ರಿಗೆ 165ಗೆ ಲಕ್ ನಂಬರೇ 5-14-23 ಇವ್ರ ಲೈಫಲ್ಲಿ ದೇವ್ರ ಥರ ಕಾಪಾಡ್ತಾರೆ. ಇವ್ರಿಗೆ ಅವರು ತುಂಬ ಕಾಪಾಡ್ತಾರೆ. ಇವ್ರೇನು ಅವ್ರನ್ನ ಕಾಪಾಡಲ್ಲ, 5 ಕಾಪಾಡುತ್ತೆ. ಜಗತ್ತಲ್ಲಿ 5 ಎಲ್ಲರನ್ನೂ ಕಾಪಾಡುತ್ತೆ. 5ನೇ ತಾರೀಕವ್ರು ಯಾರೇ ಫ್ರೆಂಡ್ಸ್ ಆದರೂ ಕೂಡ ಅವ್ರ ಮನೇಲಿ ಕಷ್ಟ ಪರಿಹಾರ ಆಗ್ಬಿಡುತ್ತೆ. 5ನೇ ತಾರೀಕವರು ತುಂಬ ಕ್ಲೋಸರೇ, ಅವರಷ್ಟು ಹೆಲ್ಪ್ ಮಾಡೋರು ಯಾರೂ ಇರಲ್ಲ. 5ನೇ ತಾರೀಕವ್ರನ್ನ ಎಲ್ಲ ನಂಬರ್ಗೂ ಕೂಡ ಬಳಸ್ಕೋಬೋದು. 5-14-23 ತುಂಬ ಲಕ್ಕಿ ಡೇಟ್ಸ್ ಆಗುತ್ತೆ, ಲಕ್ಕನ್ನ ತಂದು ಕೊಡುತ್ತೆ. ಆದರೆ ಇವ್ರ ಲೈಫಲ್ಲಿ
ಅದನ್ನು ಕರೆಕ್ಟಾಗಿ ಬಳಸ್ಕೋಬೇಕು. ಇವರು ಅವ್ರು ಆಪೋಸಿಟಾಗಿ ಅಟ್ಯಾಕ್ ಮಾಡಬಾರ್ದು. ಇವರು ಅಟ್ಯಾಕ್ ಮಾಡಿದ್ರೆ ಒಂದಲ್ಲ ಒಂದು ಪ್ರಾಬ್ಲಮ್ ಸಿಗಾಕೈತಾರೆ. ಅವ್ರನ್ನೇನೋ ಅಟ್ಯಾಕ್ ಮಾಡಿ ಅವ್ರ ಮಾತು ಕೇಳ್ದಲ್ಲಿದ್ದು ಅವ್ರನ್ನೇ ತುಣಿಯೋಕ್ಕೆ ಟ್ರೈ ಮಾಡಬಾರ್ದು ಈ ಡೇಟಲ್ಲಿ ಹೊಡ್ತಾರೆ. ಇವಾಗ ನೋಡ್ಬೋದು, ಪ್ರಜ್ವಲ್ ರೇವಣ್ಣರು 5ನೇ ತಾರೀಕು, ಕುಮಾರಸ್ವಾಮಿ 14ನೇ ತಾರೀಕು. ಅವ್ರಿಗಿಂತ ದೊಡ್ಡವರು ನಾನು ಇಂಪ್ಯಾಕ್ಟ್ ಹಂಗೆಲ್ಲ ಹೋದ್ರೆ ಕ್ರಾಶ್ ಆಗುತ್ತೆ. ಈ ಥರ ಎಲ್ಲ ಆಗಬಾರ್ದು. ಇದು ಬುಡ್ಸ್ ಹೇಳ್ಬೇಕಾದ್ರೆ 1000 ಹೇಳ್ಬೋದು ಅರ್ಥ ಮಾಡೋದು. ನಮ್ಮ ಬುಡ್ಸ್ ಹೇಳಿದ್ದು ಸರ್ ನಾರ್ಮಲಾಗಿ 6 ತುಂಬ ಲಕ್ಕಿ ಡೇಟ್, 6, 15, 24. ಆದರೆ ಸಂಬಂಧಿಕರುಗಳು ಬರೋಕ್ಕಲ್ಲ. 5 ಆಗಿರ್ಬೋದು, 6 ಆಗಿರ್ಬೋದು. ನೆಂಟ್ರಿಗೆ ಒಂದು ಶತ್ರುಗಳು ಇರ್ತವೆ. ಈ 5ನೇ ತಾರೀಕು ಇದ್ದರೆ ಅವ್ರಿಗೆ ನೆಂಟ್ರಿಗೆ ಶತ್ರು ಇರುತ್ತೆ, 15ನೇ ತಾರೀಕು ಹುಟ್ಟರು ಶತ್ರು ಇರುತ್ತೆ. ಇವ್ರಿಗೆ ನೆಂಟರು ಯಾರೂ ಆಗಲ್ಲ, ಎಲ್ಲರನ್ನೂ ಒಂದೇ ಥರ ನೋಡಬೇಕು. 5, 14, 23 ತುಂಬ ಬ್ಯೂಟಿಫುಲ್ ನಂಬರ್ಸ್. ಇವ್ರ ಲೈಫಲ್ಲಿ 24 ತುಂಬ ವೆರಿ ಸಕ್ಸಸ್ಸು. ಇವರ ನೇಮ್ ನಂಬರ್ನ 24ನ ಪೆಟ್ ನೇಮ್ ಇಟ್ಕೊಂಡ್ರು ಸರಿ, ಮೊಬೈಲ್ ನಂಬರ್ 42 ಬಂದರೂ ಸರಿ, ಮೊಬೈಲ್ ನಂಬರ್ 46 ಬಂದರೂ ಸರಿ, ಹೆವಿ ಲಕ್ ಕೊಡುತ್ತೆ. ಆದರೆ 37 ಅನ್ನೋದು ಇವರಿಗೆ ಮೊಬೈಲ್ ನಂಬರಲ್ಲಿ ಬರಬಾರ್ದು. ಮೊಬೈಲ್ ನಂಬರಲ್ಲಿ 37 ಅನ್ನೋ ನಂಬರ್ಸ್ ಬಂದರೆ ಒಂದಲ್ಲ ಒಂದು ಆಘಾತಗಳು, ತೊಂದರೆಗಳು ಸಿಗಾಕತ್ತೆ. ಮತ್ತು ಇವ್ರ ಲೈಫಲ್ಲಿ ಇವ್ರಿಗೆ ವೆರಿ ಸಕ್ಸಸ್ಸನ್ನು ತಂದುಕೊಡೋಕ್ಕೆ ನನ್ನ ತಿಳಿದಿರೋ ಪ್ರಕಾರ ಇವರ ಲೈಫಲ್ಲಿ 7, 16, 25 ವೆರಿ ಸಕ್ಸಸ್. ಇವ್ರ ನಂಬರ್ನೇ ಅತಿ ಹೆಚ್ಚು ಫಾಲೋ ಮಾಡ್ತಾರೆ. ಅವ್ರಿಗೆ ಇಷ್ಟ ಆಗುತ್ತೆ, ಅವ್ರ ಕ್ಯಾರೆಕ್ಟರ್ಗಳು ಇಷ್ಟ ಆಗುತ್ತೆ. ಅವ್ರಿಗೆ ಇವ್ರ ಕ್ಯಾರೆಕ್ಟರ್ ಇಷ್ಟ ಆಗುತ್ತೆ, ಇವ್ರಿಗೆ ಅವ್ರ ಕ್ಯಾರೆಕ್ಟರ್ ಇಷ್ಟ ಆಗುತ್ತೆ. ಯಾಕಂದರೆ 7, 16, 25 ಮಿರಾಕಲ್ ಸಕ್ಸಸ್ಸು. ನೀವು ನೋಡಿರ್ಬೋದು, ಕಾಂತಾರ ಪಿಕ್ಚರ್ ನೀವು ನೋಡಿರ್ಬೋದು, ಒಂಬಾಳೆ ಸಿರಿಯೇ ಅಂಗೈಲೇ ಈ ಹಾಡೆಲ್ಲ ಬಂದಿದೆ, ಒಂದು ಸಾಂಗ್ಸ್ ಇದೆ. ಅದನ್ನು ಹಾಡು ಕೇಳ್ತಾರೆ, ಸಖತ್ತಾಗಿರುತ್ತೆ. ಆದರೆ ಮಕ್ಳು ಇಟ್ಕೊಂಡು ನೋಡ್ಕೊಂಡು ಆ ಹಾಡನ್ನು ಕೇಳೋಕ್ಕಾಗಲ್ಲ. ಎಂತ ಮರೆ ತೆರೆ ಕೂತ್ಕೊಳ್ಳೋ ಮರೆ ಅಂತಾರೆ. ಅದು ಎಂಥ ಗೊತ್ತಾ, ಡಬಲ್ ಮೀನಿಂಗಲ್ಲಿ ಫಿಲಮ್ ಮಾಡಿಬಿಟ್ಟಾರೆ ಅದು. ಆ ಹಾಡನ್ನು ಕೇಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಆ ನಾಟಕ ಮಾಡ್ತಾಯಿರ್ತಾರೆ, ಅಲ್ಲೇ ಲೈಟ್ ಆಫ್ ಮಾಡಿಬಿಡ್ತಾರೆ, ಬೈಕಲ್ಲಿ ಹಿಂತಿರಿಕೆ ಕೂತ್ಕೊಳ್ತಾರೆ. ಅಪ್ಪ ಎಂಥಪ್ಪ ಅಂತ ಮಕ್ಳುಗಳು ಕೇಳಿ ನಾವು ಭಯಪಡ್ಕೋಬೇಕು. ಸಿನಿಮಾದಲ್ಲೂ ಕೂಡ ಒಂಥರ ಜನಕ್ಕೆ ಹೆಂಗೆ ಬೇಕಂಗೆ ಕಲೆಗಳು ಸಖತ್ತಾಗಿರುತ್ತೆ. ವೈಬ್ರೇಷನ್ ಅದ್ಭುತವಾಗಿ ಹೇಳ್ತಾ ಹೋಗ್ತಾನೆ. ಇವ್ರಿಗಿರೋ ಟ್ಯಾಲೆಂಟ್, ಇವ್ರಿಗಿರೋ ಸಿನಿಮಾ ರಂಗದಲ್ಲಿದ್ದರೆ ಮಾಸ್ಟರ್ ಬ್ರೈನ್. ಇದು ವೆರಿ ಸಕ್ಸಸ್ ಇದು. ಯಾರ ಜೊತೆ ಸಿನಿಮಾ ಹೆಂಗಂದ್ರೆ ಒಂದು ಗ್ರೂಪ್ ಸೇರುತ್ತೆ, ಆಚೆ ಹೋಗುತ್ತೆ, ಒಂದು ಗ್ರೂಪ್ ಸೇರುತ್ತೆ, ಆಚೆ ಹೋಗುತ್ತೆ. ಆದರೆ ರಾಜಕೀಯ ಹಂಗಲ್ಲ, ಕೊನೆವರೆಗೂ ಇರಬೇಕು. ನೋಡಿ, ಡಿ ಕೆ ಶಿವಕುಮಾರ್, ಇವಾಗ ಅನಿರುದ್ಧ ಆಗಿರ್ಬೋದು, ಇವರೆಲ್ಲರೂ ಕೂಡ ದೊಡ್ಡ ಸಕ್ಸಸ್ಸನ್ನು ನೋಡಿದ್ದಾರೆ ಈ ಡೇಟಲ್ಲಿ ಹುಡ್ತಾರೆ. ಅದೇ ರಾಜಕೀಯದಲ್ಲಿ ದೊಡ್ಡ ಸಕ್ಸಸ್ಸನ್ನು ನೋಡೋಕ್ಕಾಗಲ್ಲ, ಫೇಲ್ಯೂರ್ ಆಗಿಬಿಡ್ತಾರೆ 100%. ಅದೇ ಥರ ನೀವು IAS IPS ಆಫೀಸರ್ ಇದ್ರಲ್ಲೆಲ್ಲ ಹುಟ್ಟಿರ್ತಾರೆ, ಅವ್ರಿಗೆ ಓಕೆ. ಒಂದು ಸ್ಟೇಷನಿಂದ ಒಂದು ಊರಿಂದ ಚೇಂಜ್ ಆಗ್ತೈತೆ, ಅವ್ರಿಗೆ ಬಿಟ್ಟೋಗುತ್ತೆ. ಆದರೆ ನಾರ್ಮಲ್ ವ್ಯಕ್ತಿ, ರಾಜಕಾರಣಿ, ನಾರ್ಮಲ್ ವ್ಯಕ್ತಿಗಳು ಹುಷಾರಾಗಿರ್ಬೇಕಾಗುತ್ತೆ. ಇವ್ರ ಲೈಫಲ್ಲಿ ಕರಾಳವಾದ ದಿನ ಅಂದರೆ 8, 17, 26. ಇವ್ರ ಸಾವು ಕೂಡ ಹುಡುಕಿ ಬಂದುಬಿಟ್ಟಿರುತ್ತೆ. ಅವತ್ತು ವ್ಯಾಪಾರನೂ ಜಾಸ್ತಿ ಆಗುತ್ತೆ, ಬಿಸ್ನೆಸ್ ಜಾಸ್ತಿ ಆಗುತ್ತೆ, ವ್ಯಾಪಾರದಾಗುತ್ತೆ. ಅದು ತುಂಬ ತೊಂದರೆ ಆಗುತ್ತೆ. ಇವ್ರ ಲೈಫಲ್ಲಿ 9, 18, 27 ಇವತ್ತರೆಗೂ ದರ್ಶನರು ಈ 8, 9 ದಿವಸನೇ 2 ಸರಿ ಅರೆಸ್ಟ್ ಆಗಿರೋದು. ನನಗೆ ಚೆನ್ನಾಗಿ ಗೊತ್ತು. ಅವ್ರು ಡೇಟ್ ಅಟ್ಯಾಕ್ ಮಾಡಿರೋದು 8ನೇ ತಾರೀಕು ತುಂಬ ಅಪಾಯವನ್ನು ತಂದು ಕೊಡುತ್ತೆ ಇವ್ರಿಗೆ. 8, 17, 26. ಅದೇ ಥರ 9, 18, 27 ಇವ್ರ ಲೈಫಲ್ಲಿ ಕರಾಳವಾದ ದಿನ ಅಂತ ಹೇಳುತ್ತೆ. ಇವ್ರ ಮನೆ ಮುಂದೆ ಸಾಕಷ್ಟು ಹೇಳ್ತೀನಿ, ಇವ್ರ ಮನೆಗೆ ರೆಡ್ ಕಲರ್ ಇರಬಾರ್ದು, ಬ್ಲ್ಯಾಕ್ ಕಲರ್ ಬಣ್ಣ ಇರಬಾರ್ದು. 100ಕ್ಕೆ 100 ಇರಲಿ, ಬ್ಲ್ಯಾಕ್ ಕಲರು, ರೆಡ್ ಕಲರ್ ಇರ್ಬೋದು. ಮತ್ತು ಇವ್ರ ಮನೆಗೆ ಸಿಕ್ಕಾಬಟ್ಟೆ ಅಗ್ನಿಮೂಲೆ ಎಂಟ್ರೆನ್ಸ್ ಇವ್ರಿಗೆ ಜಾಸ್ತಿ ಇರಬಾರ್ದು. ಇವ್ರ ಲೈಫಲ್ಲಿ ನಾನು ಕೊಡೋವಂಥ ಸ್ಟೋನನ್ನು, ಕ್ರಿಸ್ಟಲ್ಸನ್ನ ಎಲ್ಲ ಕರೆಕ್ಟಾಗಿ ಬಳಸಿದಾಗ ಸಕಲ ಸಂಪತ್ತು, ಐಶ್ವರ್ಯ ಎಲ್ಲ ಕೂಡ ಇವ್ರಿಗೆ ದೇವರು ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡ್ತಾನೆ. ಇಷ್ಟ ತನಕ ಈ ಕಾರ್ಯಕ್ರಮ ನೋಡೋರಿಗೆ ನನ್ನ ಬ್ರಹ್ಮ, ನನ್ನ ಭದ್ರಕಾಳಿ 9 ನವರ ಕೂಡ ಸಕಲ ಸಂಪತ್ತು, ಐಶ್ವರ್ಯ ಕೊಟ್ಟು ನೋಡಿದವ್ರ ಮನೆ ಉದ್ಧಾರ ಮಾಡಲಿ ಅಂತೇಳಿ ನನ್ನ ಬ್ರಹ್ಮನ ಪ್ರಾರ್ಥನೆ ಮಾಡ್ತೀನಿ. ಶ್ರೀ ಪ್ರಕಾಶನಾಥ ಸ್ವಾಮೀಜಿ ಪಾದಕ್ಕೆ ನಮಸ್ಕಾರವನ್ನು ಮಾಡ್ತಾ ಮತ್ತೆ ನಾಳೆ ಸಿಗ್ತೀನಿ. ಈ ಪ್ರೋಗ್ರಾಮನ್ನು, ವೀಡಿಯೋನ ಲೈಫ್ ಲಾಂಗ್ ಸೇವ್ ಮಾಡಿ ಇಟ್ಕೊಳ್ಳಿ. ಹೇಳಿದ್ದೆಲ್ಲ ನಡೀದೇವರು ಕೂಡ ನಾನು ಹೇಳಿದಕ್ಕೋಸ್ಕರ ನಡೀತಿದ್ದೆ. ನನಗಿರೋ ನಂಬಿಕೆ, ಜ್ಯೋತಿಷ್ಯದಲ್ಲಿ ನನ್ನನ್ನು ಎಲ್ಲರೂ ಮಾತನಾಡೋ ದೇವರು ಅಂತಾರೆ. ಹಂಗಂತಂದರೆ ಈ ಪ್ರಪಂಚದಲ್ಲಿ ನಾನು ಹೇಳ್ದೆಲ್ಲ ಉಳ್ಕಡ್ಡಿಕೊಳ್ಳಲ್ಲ. ಇವತ್ತೆಲ್ಲ ಪ್ರಪಂಚದಲ್ಲಿ ಒಂದೊಂದು ದಿವಸನೂ ಕೆಟ್ಟದ್ದಾಗುತ್ತೆ ಅದೆಲ್ಲ ನಾನು ಹೇಳಿರ್ತೀನಿ. ಎಲ್ಲರೂ ಸುಮ್ಮನೆ ಹುಟ್ಟಿದ್ದಾರೆ, ಆದರೆ ನಾನು ಸುಮ್ಮನೆ ಹೇಳಿದ್ರು ಕೂಡ ನಡೀತಿದ್ದೆ 100%. ಇಷ್ಟ ತನಕ ನೋಡೋದು ದೇವರು ಒಳ್ಳೇದು ಮಾಡಲಿ. ಧನ್ಯವಾದಗಳು ಎಲ್ಲರಿಗೂ. ಧನ್ಯವಾದಗಳು ಗುರುಗಳೇ, ನಿಮಗೂ ಕೂಡ. ನೋಡಿದ್ರಲ್ಲ ವೀಕ್ಷಕರೇ, ಸಾಕಷ್ಟು ಮಾಹಿತಿನ ಅಂದರೆ 16ನೇ ನಂಬರ್ ಬಗ್ಗೆ ಗುರುಗಳು ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ರು. ನೀವೇನಾದರೂ ಕರೆ ಸಿಕ್ಕಿಲ್ಲ ಅಂತ ಅಂದ್ಕೊಳ್ಬೇಡಿ. ನಮ್ಮ ಸ್ಕ್ರೀನಲ್ಲಿ ಗುರುಗಳ ನೇರ ಭೇಟಿಗಾಗಿ ಅಂತ ನಂಬರ್ ಕೂಡ ಸ್ಕ್ರಾಲ್ ಆಗ್ತಾ ಇದೆ. ನೀವು ಅದಕ್ಕೆ ಕರೆಯನ್ನು ಮಾಡಿ ಆರ್ಯವರ್ಧನ್ ಗುರೂಜಿ ಅವರ ಅಪಾಯಿಂಟ್ಮೆಂಟನ್ನು ಕೂಡ ತೆಗೆದುಕೊಳ್ಬೋದು. ಅವರು ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ಅಪಾಯಿಂಟ್ಮೆಂಟನ್ನು ತೆಗೆದುಕೊಳ್ಳೋದ್ರಿಂದ ದೂರದ ಊರಿನವ್ರಿಗೂ ಕೂಡ ತುಂಬ ಅನುಕೂಲಕರ ಆಗುವಂತೆ ಅವರು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ PNS ವಿಸ್ತಾರ ನ್ಯೂಸ್. ಇದು ನೇರ, ನಿಖರ, ಜನಪರ.